ದೇವತೆಗಳಿಗೆ ಅಪಮಾನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಕ್ರಿಕೆಟಿಗ ಧೋನಿಗೆ ಬೆಂಗಳೂರು ಸೆಷನ್ಸ್ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಮಹೇಂದ್ರ ಸಿಂಗ್ ಧೋನಿ ಟೀಂ ಇಂಡಿಯಾ ನಾಯಕರಾಗಿದ್ದು ಈ ವಿಚಾರಣೆಗೆ ಹಾಜರಾಗಲು ಆದೇಶಿಸಿತ್ತು ಕೋರ್ಟ್. ಹೀಗಾಗಿ ಇವತ್ತು ಹಾಜರಾಗದೆ ಹೋದ್ರೆ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಇದೆ. ಧೋನಿಗೆ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಆಂಗ್ಲ ಪತ್ರಿಕೆಯಲ್ಲಿ ದೇವತೆಗಳ ರೂಪದಲ್ಲಿ ಪೋಸ್ ಅನ್ನ ಧೋನಿ ಕೊಟ್ಟಿದ್ರು. ಹೀಗಾಗಿ ಹಿಂದೂ ದೇವತೆಗಳಿಗೆ ಅಪಮಾನ ಮಾಡಿದ ಆರೋಪ ಅವರ ಮೇಲೆ ಕೇಳಿಬಂದಿತ್ತು. ಇದರ ವಿಚಾರಣೆಗೆ ಇಂದು ಹಾಜರಾಗದೆ ಹೋದ್ರೆ ಧೋನಿ ವಿರುದ್ಧವಾಗಿ ಅರೆಸ್ಟ್ ವಾರೆಂಟ್, ಅದು ಜಾಮೀನು ರಹಿತವಾದ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಇದೆ. ಮ್ಯಾಗಜಿನ್ ಒಂದರ ಮುಖಪುಟಕ್ಕಾಗಿ ಹಿಂದೂ ದೇವರಿಗೆ ಅಪಮಾನವಾಗುವ ರೀತಿಯಲ್ಲಿ ಧೋನಿ ಪೋಸ್ ನೀಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗೋಕೆ ಕೋರ್ಟ್ ಕೂಡ ಧೋನಿಗೆ ಆದೇಶವನ್ನ ಹೊರಹಾಕಿತ್ತು. ಆದರೆ ಇಂದು ವಿಚಾರಣೆಗೆ ಧೋನಿ ಹಾಜರಾಗದೆ ಹೋದ್ರೆ ಅವರ ವಿರುದ್ಧವಾಗಿ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ನವೀನ್, ಧೋನಿ ಇವತ್ತು ವಿಚಾರಣೆಗೆ ಆಗ್ತಾರಾ? ಆಗದೆ ಹೋದ್ರೆ ಅವರ ವಿರುದ್ಧವಾಗಿ ಅರೆಸ್ಟ್ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೇಳಿಬರ್ತಿರೋದು. ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಖಂಡಿತ ಸ್ಮಿತಾ, ಏನು ಅಂತಂದ್ರೆ ಧೋನಿ ಒಂದು ಜಾಹೀರಾತು ಒಂದು ಇದಕ್ಕೆ ಒಂದು ಹಿಂದೂ ದೇವರ ಫೋಟೋದಲ್ಲಿ ಒಂದು ಕಾಣಿಸ್ಕೊಂಡಿದ್ರು. ಈ ಸಂಬಂಧಿಸಿದಂತೆ ಜೈಕಾಂತ್ ಹಿರೇಮಠ್ ಮತ್ತೆ ಧರ್ಮಪಾಲ್ ಅನ್ನೋರು ಒಂದು ಸಿವಿಲ್ ಕೋರ್ಟ್ ನಲ್ಲಿ ಒಂದು ಮೊಕದ್ದಮೆಯನ್ನ ದಾಖಲು ಮಾಡಿದ್ರು. ಈ ಮೊಕದ್ದಮೆಗೆ ಸಂಬಂಧಿಸಿದಂತೆ ಕಳೆದ ಜುಲೈ 8ನೇ ತಾರೀಕಿನಂದೇ ಒಂದು ವಿಚಾರಣೆಗೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಜಾರಿಗೆ ಕೊಟ್ಟಿತ್ತು. ಇವತ್ತಿನ ಆ ನೋಟಿಸಿನ ಅವಧಿ ಮುಕ್ತಾಯವಾಗಿರೋದ್ರಿಂದ ಇವತ್ತು ಮತ್ತೆ ಅರ್ಜಿಯ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಈ ಕಾರಣದಿಂದಾಗಿ ಇವತ್ತು ಧೋನಿ ಮತ್ತೊಮ್ಮೆ ಈ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ಇವತ್ತು ಕೂಡ ಧೋನಿ ಒಂದು ಹಾಜರಾಗದೆ ಹೋದಲ್ಲಿ ಮತ್ತೆ ಅವರ ವಿರುದ್ಧ ನಾನ್ ಗೆಟಬಲ್ ವಾರೆಂಟ್ ಇಶ್ಯೂ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತೆ. ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.